ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಹೆಸರುಬೇಳೆ ಉಂಡಿ ರೀ. ಈ ಹೆಸರುಬೇಳೆ ಉಂಡಿ ಸೇವನೆ ಮಾಡೋದ್ರಿಂದ ದೇಹದಾಗ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಕತಿ. ನಮ್ಮ ಉತ್ತರ ಕರ್ನಾಟಕದಾಗ ಯಾವ ರೀತಿ ಹೆಸರುಬೇಳೆ ಉಂಡಿ ಮಾಡ್ತಾರಂತ ನಾನು ನಿಮ್ಗೆ ತೋರಿಸ್ತೀನಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ ಬರ್ರಿ, ಹೆಸರುಬೇಳೆ ಉಂಡಿ ಯಾವ ರೀತಿ ಮಾಡುತ್ತಾ ಬರ್ರಿ ನೋಡೋಣ್ರಿ. ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡು ಸ್ನೇಹಿತರೆ ಈಗ ಹಾಕೋತೀನಿ ನೋಡ್ರಿ. ಬರ್ಸಿನ ಮ್ಯಾಗ ಪಾತ್ರೆ ಇಟ್ಕೊಂಡು ಹೆಸರುಬೇಳೆ ಹಾಕೊಳತ್ತೀನಿ. ಒಂದು ಗ್ಲಾಸ್ ಹೆಸರುಬೇಳೆ ಇರ್ತಲ್ಲ, ಇದನ್ನು ಬರ್ಸನ್ ಸಣ್ಣ ಇಟ್ಕೊಂಡು ಹುರ್ಕೊಳ್ಳ್ರಿ. ಇದು ಪೂರ್ತಿ ಕೆಂಪಗಾಗ್ಬೇಕು ಸ್ನೇಹಿತರೆ. ಈ ರೀತಿ ವೈಟ್ ಇರೋ ಹೆಸರುಬೇಳೆ ಐತಿ, ಹೆಸರುಬೇಳೆ ಎಲೆ ಹೆಸರುಬೇಳೆ ಐತ್ರಲ್ಲ, ಇದು ಪೂರ ಕೆಂಪಗಾಗ್ಬೇಕು ರೀ. ಅಲ್ಲಿವರೆ ಏನೈತಿ ಹುರ್ಕೊಳ್ಳ್ರಿ ಇದನ್ನು ಚೆನ್ನಾಗಿ ಸ್ನೇಹಿತರೆ. ದಿನ ಒಂದು ಬೆಳಿಗ್ಗೆ ಹೆಸರುಬೇಳೆ ಉಂಡೆ ತಿನ್ನಬೇಕು. ಹೆಸರುಬೇಳೆ ಉಂಡೆ ತಿಂದ್ರೆ ಆರೋಗ್ಯಕರ ಸ್ನೇಹಿತರೆ. ಇದರಿಂದ ಕ್ಯಾಲ್ಸಿಯಂ ಅಂಶ ಹೆಚ್ಚಕತ್ತಿ. ಮತ್ತು ಅದಲ್ಲದ ಗರ್ಭಿಣಿ ಹೆಣ್ಮಕ್ಳಿಗೆ ಕೂಡ ಹೆಸರುಬೇಳೆ ಉಂಡೆ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಲ್ಲದ ಬಾಣಂತಿರಿ ಸ್ನೇಹಿತರೆ, ಮತ್ತು ಚಿಕ್ಕ ಮಕ್ಕಳಿಗೆ ಕೂಡ ಹೆಸರುಬೇಳೆ ಉಂಡೆ ಕೊಟ್ರೆ ಆರೋಗ್ಯಕರವಾಗಿರೋ ಸ್ನೇಹಿತರೆ ನೋಡ್ರಿ. ಈಗ ಹೆಸರುಬೇಳೆ ನೋಡ್ರಿ, ಹಳದಿ ಇರ್ದಿದ್ದು ವೈಟ್ ಇದ್ದು ನೋಡ್ರಿ, ಕೆಂಪಿಗೆ ಯಾವ ರೀತಿ ಆಗೈತಿ ಚೆನ್ನಾಗಿ ಹುರ್ಕೊಂಡಿವ್ರಿ. ಹುರಿದಿ ವಾಸನೆ ನೋಡ್ರಿ, ಘಮ ಬರಾಕತ್ತೈತಿ. ಈಗ ಬರ್ಸನ್ ಆರಿಸ್ಕೊಂಡಿನಿ. ಒಂದು 10 ನಿಮಿಷ ಆರಾಕ್ ಬಿಡೋಣ್ರಿ ಸ್ನೇಹಿತರೆ. ಸುಮಾರು 10 ನಿಮಿಷ ಆಯ್ತು ರೀ ನೋಡ್ರಿ, ಪೂರ ಆರೈತೆ ನೋಡ್ರಿ. ಈಗ ಇದನ್ನು ಮಿಕ್ಸರ್ ಕಚ್ಕೊಂಡ್ರಿ. ಇಲ್ಲಿ ಮಿಕ್ಸರ್ ಬಾಂಡಿ ಇಟ್ಕೊಂಡು ನೋಡ್ರಿ, ಮಿಕ್ಸರ್ ಬಾಂಡಿ ಹಾಕ್ಕೊಂಡು ಮಿಕ್ಸರ್ ಕಚ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿ, ಇದನ್ನು ಮಿಕ್ಸರ್ ಕಚ್ಕೊಂಡಿನ್ರಲ್ಲ, ಈಗ ನೋಡ್ರಿ ಚಾಣಿ ಇತ್ರದಿಂದ ಪೂರ್ತಿ ಇದನ್ನ ಹತ್ರ ಚಾಣಿಸ್ಕೊತೀನಿ ರೀ. ನೋಡ್ರಿ ಸ್ನೇಹಿತರೆ, ಈಗ ಪೂರ್ತಿ ಚಾಣಿಸ್ಕೊಂಡಿನಿ. ಈ ರೀತಿ ಕೆಳಗಡೆ ಆಗೈತೆ ನೋಡ್ರಿ. ಈಗ ಮ್ಯಾಗಡೆ ಒಂದು ಸ್ವಲ್ಪ ದಪ್ಪ ಹೊಂದೈತಿ. ಇದೊಂದು ಸ್ವಲ್ಪ ಏನೈತಿ ಮತ್ತೆ ಮಿಕ್ಸರ್ ಕಚ್ಕೊತೀನಿ ರೀ. ಈಗ ನೋಡ್ರಿ ಈ ರೀತಿ ನೈಸ್ ಆಗೈತಿ. ಈಗ ಮತ್ತೆ ಅದನ್ನು ಮಿಕ್ಸರ್ ಬಾಂಡಿಗೆ ಹಾಕ್ಕೊಂಡು ಮಿಕ್ಸರ್ ಕಚ್ಕೊತೀನಿ ಸ್ನೇಹಿತರೆ. ಇದನ್ನು ನೋಡ್ರಿ ಪೂರ್ತಿ ಮಿಕ್ಸರ್ ಕಚ್ಕೊಂಡ್ಬಂದಿನಿ. ಈಗ ನೋಡ್ರಿ, ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡಿರಲ್ಲ, ಅದಕ್ಕೆ ನೋಡ್ರಿ 1 ಗ್ಲಾಸ್ ಸಾವಯವ ಬೆಲ್ಲ ಸ್ನೇಹಿತರೆ, ಅದನ್ನು ಹಾಕೋತೀನಿ ರೀ ಸ್ನೇಹಿತರೆ. ನೋಡ್ರಿ ಬೆಲ್ಲ ಹಾಕೊಂಡಿರಲ್ಲ, ಈ ಬೆಲ್ಲ ಏನಿತ್ತಿರಲ್ಲ ಸಂಪೂರ್ಣವಾಗಿ ಅದು ಹೆಸರುಬೇಳೆ ಹಿಟ್ಟು ಹಚ್ಕೊಂಡಿರಲ್ಲ, ಅದು ಪೂರ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನು. ಈಗ ನೋಡ್ರಿ, ಇದು ಪೂರ ಬೆಲ್ಲ ಮತ್ತು ಹೆಸರುಬೇಳೆ ಹಿಟ್ಟು ಇತ್ತಿರಲ್ಲ ಪೂರ್ತಿ ಮಿಕ್ಸ್ ಆಗೈತಿ. ಈಗ ಆದ್ರೂ ಇನ್ನೂ ಸಂಪೂರ್ಣ ಇನ್ನೂ ಸ್ವಲ್ಪ ಮಿಕ್ಸ್ ಆಗ್ಬೇಕು ರೀ. ಅದಕ್ಕೇನೈತಿ ಮಿಕ್ಸರ್ ಬಾಂಡಿ ಹಾಕ್ಕೊಂಡು ಒಂದು ಸ್ವಲ್ಪ ಗರ ಕಣ್ಸ್ಕೊಂಬರೋಣ್ರಿ ಅದನ್ನು ಸ್ನೇಹಿತರೆ. ನೋಡ್ರಿ ಸ್ವಲ್ಪ ಗರ ಕಣ್ಸ್ಕೊಂಡಿನಿ ನೋಡ್ರಿ, ಎಷ್ಟು ಚಂದ ಮಿಕ್ಸ್ ಆಗೈತಿ. ಈಗ ಆ ಪಾತ್ರೆಗೆ ಹಾಕೊಳಕತ್ತೀನಿ ರೀ ಅದನ್ನು. ಈಗ ನೋಡ್ರಿ ಹೆಸರುಬೇಳೆ ಹಿಟ್ಟು ಮತ್ತು ಮೇಲೆ ಬೆಲ್ಲ ಒಳಗೆ ಮಿಕ್ಸ್ ಆಗೈತಿ. ಈಗ ನೋಡ್ರಿ ಈ ಪಾತ್ರೆ ಒಳಗೆ ಐತಿ ಗೋಡಂಬಿ ಹಾಕೋತೀನಂತ. ಗೋಡಂಬಿ ಈ ರೀತಿ ಪೀಸ್ ಮಾಡ್ಕೊಂಡು ಸ್ನೇಹಿತರೆ, ಅದನ್ನು ಹಾಕೋತೀನಿ ರೀ. ಸಕ್ರೆ ಏಲಕ್ಕಿ ಮಿಕ್ಸ್ ಐತಿ ರೀ, ಅದನ್ನು ಕೂಡ ಹಾಕೋತೀನಂತ. ಬಾದಾಮಿ ಸ್ನೇಹಿತರೆ, ಒಂದು 3-4 ಬಾದಾಮಿ ತೊಗೊಂಡಿನಿ, ಅದನ್ನು ಕೂಡ ಈ ರೀತಿ ಪೀಸ್ ಮಾಡ್ಕೊಂಡಿನಿ. ಈ ರೀತಿ ಪೀಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತೀನಿ ರೀ. ಮನೆಯಲ್ಲಿ ತೆಗೆದಂಥ ತುಪ್ಪ ಅದನ್ನು ಹಾಕೋತೀನಿ ನೋಡ್ರಿ. ಒಂದು 5-6 ಸ್ಪೂನ್ ಹಾಕೊಂಡು ಸ್ನೇಹಿತರೆ. ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋ ತಗೋದು. ಇದು ಮಾಡ್ಕೊಳಕ್ಕೆ ಕೆಟ್ಟಬೇಕು ಅಷ್ಟು ನೋಡ್ಕೊಂಡು ಹಾಕೋ ಸ್ನೇಹಿತರೆ. ಈಗ ನೋಡ್ರಿ ತುಪ್ಪ ಹಾಕೊಂಡಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದನ್ನು. ಈ ಉಂಡೆ ಕಟ್ಟಾಕ ತುಪ್ಪ ಇಟ್ಟಬೇಕು ರೀ, ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿದ್ರೆ ಅದನ್ನು. ಮತ್ತು ಈ ಉಂಡೆ ಐತಿ ಹೆಸರುಬೇಳೆ ಉಂಡಿಗೆ ತುಪ್ಪ ಎಷ್ಟು ಹಾಕೋತೀವಿ ಅಷ್ಟು ಒಂದು ಸ್ವಲ್ಪ ಟೇಸ್ಟಿಯಾಗಿರೋ ಸ್ನೇಹಿತರೆ. ಈಗ ನೋಡ್ರಿ ಸಂಪೂರ್ಣ ಅದನ್ನು ಪೂರ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ ಪೂರ ಹದ ಆಗೈತಿ. ಈಗ ಎಲ್ಲ ಮಿಕ್ಸ್ ಆಗೈತಿ ನೋಡ್ರಿ. ಈಗ ಉಂಡೆ ಕಟ್ಟೋಣ್ರಿ. ಈಗ ಹೆಸರುಬೇಳೆ ಉಂಡೆ ನೋಡ್ರಿ ಯಾವ ರೀತಿ ಕಟ್ಟದತ್ತ. ಈ ರೀತಿಯಾಗಿ ಉಂಡೆ ಕಟ್ಟು ಸ್ನೇಹಿತರೆ. ನೋಡಿರಿ, ನಮ್ಮ ಕೈಯಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಸಣ್ಣದು ಬೇಕಾದ್ರೆ ಸಣ್ಣದು, ಒಂದು ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು. ಸ್ವಲ್ಪ ಸಣ್ಣದು ಮಾಡ್ಕೊಂಡ್ರೆ ಏನೈತಿ ಭಾಳಷ್ಟು ಉಂಡೆ ಆಗ್ತಾವೆ ರೀ. ಹತ್ರ ಸಂಬಂಧ ಐತೆ ನೋಡ್ರಿ ಯಾವ ರೀತಿ ಆಗತ್ತೈತಿ. ಈ ರೀತಿ ಸ್ಮೂತಾಗಿ ನೈಸ್ ಆಗೈತೆ ನೋಡಿ ಸ್ನೇಹಿತರೆ. ಈಗ ಒಂದು ಅಲ್ಲಿ ಪ್ಲೇಟಿಗೆ ಇಟ್ಕೊಳ್ತೀನಿ. ಅದೇ ರೀತಿ ನೋಡಿರಿ ಇನ್ನೊಂದು ಉಂಡೆ ನೋಡ್ರಿ ಸ್ನೇಹಿತರೆ. ಇನ್ನೊಂದು ಉಂಡೆ ಕೂಡ ನೋಡಿರಿ ಈ ರೀತಿ ಕಟ್ಕೊಳ್ಳೋದು. ನಮಗೆ ಸೈಜ್ ಎಷ್ಟು ಬೇಕು ಆ ಸೈಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ನೋಡ್ರಿ, ಈ 2 ಉಂಡೆ ಅದೀಗ ಇದೇ ರೀತಿ ಎಲ್ಲ ಉಂಡೆಗಳನ್ನು ಪೂರ್ತಿ ಹಿಟ್ಟು ಐತ್ರಲ್ಲ, ಅದು ಹಿಟ್ಟು ಪೂರ್ತಿ ಅಂತ ಎಲ್ಲ ಮಿಶ್ರಣ ಇದೇ ರೀತಿ ಉಂಡೆ ಮಾಡ್ಕೊತೀನಿ ರೀ ಎಲ್ಲನೂ ಸ್ನೇಹಿತರೆ. ಹೆಸರುಬೇಳೆ ಉಂಡೆ, ಆರೋಗ್ಯಕರವಾದ ಹೆಸರುಬೇಳೆ ಉಂಡೆ ತಯಾರಾಗಿತ್ತು ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ 15 ಉಂಡೆ ಆಗಿತ್ತು ನೋಡ್ರಿ. ನಾ ಈಗ ಎಷ್ಟು ಬೇಕಾಟು ವಿಡಿಯೋ ಸಂಬಂಧ ಸ್ವಲ್ಪ ಮಾಡ್ಕೊಂಡು ನಾನು ನಿಮಗೆ ತೋರ್ಸಾಕತ್ತೀನಿ. ನೀವು ಹೆಚ್ಚು ಬೇಕಾದ್ರೆ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಇದು ಉಂಡಿದು. ಉತ್ತರ ಕರ್ನಾಟಕದ ಎಲ್ಲರೂ ಇಷ್ಟಪಡುವಂಥ ಎಲ್ಲರಿಗೂ ಪ್ರೀತಿಯಾದ ಉಂಡೆ ಹೆಸರುಬೇಳೆ ಉಂಡೆ ನೋಡ್ರಿ. ಎಷ್ಟು ಚಂದ ಗುಂಡಗೆ ಎಷ್ಟು ಚಂದಾಗಿದ್ದು ನೋಡ್ರಿ. ಬಾದಾಮ ಕಾಜು ಎಷ್ಟು ಚಂದ ಕಾಣಾಕತ್ತಿ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಸ್ನೇಹಿತರೆ. ನೋಡ್ರಿಗ ಒಳಗಡೆ ಯಾವ ರೀತಿ ಇರ್ತೈತೆ ನೋಡಿರಿ, 3 ತೋರಿಸ್ತೀನಿ ಅಂತ. ವಾವ್,
ನೋಡಿರಿ ಎಷ್ಟು ಘಮ ಘಮ ನೋಡಿರಿ ಎಷ್ಟು ಚಂದ ಕಾಣಕತ್ತಿ. ಈಗ ಒಂದು ಟೇಸ್ಟ್ ನೋಡ್ರಿ ಈಗ. ಹ್ಞೂ 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 ಕಾಜು ಬತ್ರಿ ಬಾಯಾಗ. ನೀವು ಕೂಡ ಹಿಂಗೆ ಮಾಡಿರಿ. ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಆರೋಗ್ಯಕರ ಸ್ನೇಹಿತರೆ ಇದು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹಿಂಗೆ ಹೆಸರು ಉಂಡಿ ತಿನ್ನಿರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.